ನೀವು ಕೂಡ ಏನಾದರೂ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿತ್ತು ಅಂದ್ರೆ 2026ರಲ್ಲಿ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಗೈಸ್. ಯಾಕಂತ ಅಂದ್ರೆ ಯೂಟ್ಯೂಬ್ ಇಂದ ಒಂದು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದು ನಿಮಗೆ ನೀವು ತಿಳ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ಅದನ್ನ ತಿಳ್ಕೊಳ್ಳಾರ್ದು ನೀವು ಏನಾದರೂ ವಿಡಿಯೋ ಮಾಡಕ್ ಶುರು ಮಾಡ್ತು ಅಂದ್ರೆ ಖಂಡಿತ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುವಂತ ಚಾನ್ಸ್ ತುಂಬಾನೇ ಇರುತ್ತೆ. ಸೊ ಏನೆಲ್ಲ ಆ ಒಂದು ರೂಲ್ಸ್ ಇದೆ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಸೊ 2025ರ ಎಂಡ್ಗೆ ಯೂಟ್ಯೂಬ್ ಇಂದ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಒಂದು ರೂಲನ್ನು ತಗೊಂಬಂದ್ರು. ಸೊ ಆ ರೂಲ್ ಬಂದ್ಮೇಲೆ ಆಲ್ಮೋಸ್ಟ್ ಒಂದಿಷ್ಟು ಚಾನಲ್ಸು ಡಿಲೀಟ್ ಆಗ್ತಾ ಇದ್ದಾವೆ. ಆಗ್ತಾ ಇದ್ದಾವೆ ಡಿಲೀಟು. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಚಾನಲ್ ಒಂದು 5ರಿಂದ 6 ಚಾನಲ್ ಮಾನಿಟೈಸೇಷನ್ ಆಗಿತ್ತು. ಬಟ್ ಇವಾಗ ಅವ್ರ ಚಾನಲ್ ಡಿಲೀಟ್ ಆಗಿದೆ. ವಾಪಸ್ ಅವ್ರ ಚಾನಲ್ ಕ್ರಿಯೇಟ್ ಮಾಡೋಕ್ಕೂ ಕೂಡ ಬರ್ತಾ ಇಲ್ಲ. ಸೊ ಅಷ್ಟು ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಏನು ಈ ಇನ್ಅಥೆಂಟಿಕ್ ಕಂಟೆಂಟು ನೋಡೋಣ ಬನ್ನಿ. ಓಕೆ, ಸಿಂಪಲ್ ಆಗಿ ಹೇಳೋದಾಯ್ತು ಅಂದ್ರೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ರೆ ಒರಿಜಿನಲ್ ಆಗಿ ನೀವು ವ್ಯಾಲ್ಯೂ ಇಲ್ದಿರುವಂತ ಒಂದು ಕಂಟೆಂಟ್ಗೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ನಾವು ಕರಿತೀವಿ. ಓಕೆ, ಸೊ ಇನ್ನು ಈಸಿಯಾಗಿ ಹೇಳೋದಾಯ್ತು ಅಂದ್ರೆ ಬೇರೆಯವರ ಕಂಟೆಂಟ್ ಅನ್ನ ನಿಮ್ಮ ಚಾನಲ್ ಅಲ್ಲಿ ನೀವು ಹಾಕುವಂಥದ್ದು, ತಿಳಿತಾ? ಸೊ ಇದೇ ಇನ್ಅಥೆಂಟಿಕ್ ಕಂಟೆಂಟ್. ಇಷ್ಟನ್ನ ಸಿಂಪಲ್ ಆಗಿ ನೀವು ತಿಳ್ಕೊಳ್ಳಿ. ಸೊ ಇದರಲ್ಲಿ ಇನ್ನೂ ಒಂದು ಬರುತ್ತೆ, ಯಾವುದು? ರೀ ಇಶ್ಯೂಡ್ ಕಂಟೆಂಟ್. ಓಕೆ, ಸೊ ಇದು ಎಷ್ಟು ಮೋಸ್ಟ್ ಡೇಂಜರಸ್ ಇದು, ಆಯ್ತಾ? ರೀ ಇಶ್ಯೂಡ್ ಕಂಟೆಂಟು. ಸೊ ಅಂದ್ರೆ ಏನು? ಬೇರೆಯವರ ವಿಡಿಯೋನ ನೀವು ನಿಮ್ಮ ಚಾನಲ್ ಅಲ್ಲಿ ಯೂಸ್ ಮಾಡುವಂಥದ್ದು. ಸೊ ಉದಾಹರಣೆಗೆ ಈಗ ನಿಮ್ಮ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ನೀವು ಯೂಟ್ಯೂಬ್ ಬಗ್ಗೆ ಅಂತಂದ್ರೆ, ಸೊ ಅಲ್ಲಿ ಯಾವ್ದಾದ್ರು ನಿಮ್ಮ ಮೂವಿಯಲ್ಲಿರುವಂತ ಒಂದು ಇಷ್ಟು ಕ್ಲಿಪ್ಸ್ ಅನ್ನ ನೀವು ಬಳಸುವಂತು ಅಂದ್ರೆ ನೀವು ನಿಮಗೆ ರೀ ಇಶ್ಯೂಡ್ ಕಂಟೆಂಟ್ ಅಂತ ಬಂದು ನಿಮಗೆ ಸ್ಟ್ರೈಕ್ ನ ಕೊಡ್ತಾರೆ ಯೂಟ್ಯೂಬ್ನವರು. ಸೊ ಅದ್ರ ಮುಖಾಂತರ ಯೂಟ್ಯೂಬ್ ನಲ್ಲಿ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುವಂತ ಚಾನ್ಸ್ ತುಂಬಾನೇ ಇದೆ. ಅದೇ ತರ ಏನು ಕೂಡ ನೀವು ಇಲ್ಲಿ ಬೇರೆಯವರ ಕಂಟೆಂಟ್ ಅನ್ನ ನೀವು ನಿಮ್ಮ ಚಾನಲ್ ಅಲ್ಲಿ ಹಾಕುವಂತ ಒಂದು ಮಿಸ್ಟೇಕ್ ನ ಮಾಡೋಕ್ ಹೋಗಬೇಡಿ. ಯಾಕಂತ ಅಂದ್ರೆ ಅದರಲ್ಲಿ ನಿಮ್ಮ ಒಂದು ಓನ್ ಆಗಿ ನೀವೇನು ಕೂಡ ಅಲ್ಲಿ ವ್ಯಾಲ್ಯೂನ ನೀಡಿರುವುದಿಲ್ಲ. ಇನ್ನು ಸೆಕೆಂಡ್ ಬರುತ್ತೆ ಕಂಪ್ಲೀಷನ್ ವಿಡಿಯೋ. ಬೇರೆ ಇಂಟರ್ನೆಟ್ ಸೋರ್ಸ್ ಅಲ್ಲಿ ಸಿಗುವಂತ ವಿಡಿಯೋಸ್, ಫೋಟೋಸ್ ನ ತಗೊಂಡ್ಬಂದ್ಬಿಟ್ಟು ನೀವು ನಿಮ್ಮ ಚಾನಲ್ ಅಲ್ಲಿ ಹಾಕಿದ್ರು ಕೂಡ ಇಲ್ಲಿ ನಿಮ್ಮ ಚಾನಲ್ ಡಿಲೀಟ್ ಆಗುವಂತ ಚಾನ್ಸಸ್ ಬಹಳ ಇರುತ್ತೆ. ಇನ್ನು ಮೂರನೇ ಟೈಪ್ ಬರುತ್ತೆ, ಇಲ್ಲಿ ನೀವೇನು ನಿಮ್ಮ ಒಂದು ವಿಡಿಯೋದಲ್ಲಿ ವೈಸೇ ಕೊಟ್ಟಿಲ್ಲ, ಸುಮ್ಮನೆ ಹಂಗೆ ನಿಮ್ಮ ಒಂದು ಸ್ಕ್ರೀನ್ ಅಲ್ಲಿ ಸ್ಲೈಡ್ ಶೋ ಮಾಡಿಬಿಟ್ಟು ನೀವು ವಿಡಿಯೋನ ಅಪ್ಲೋಡ್ ಮಾಡುತ್ತು ಅಂದ್ರೆ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುತ್ತೆ. ಅಂಡ್ ಈ ಮ್ಯೂಸಿಕ್ ಎಲ್ಲ ರಿಮಿಕ್ಸ್ ಮಾಡ್ತಾರೆ ನೋಡಿ, ಏನೋ ಡಿಜೆ ಗಿಜೆ ಅಂತ ಹಾಕ್ಬಿಟ್ಟು, ಸೊ ಆ ತರ ಮಾಡಿದ್ರು ಕೂಡ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಸೊ ಆ ತರದ ಕಂಟೆಂಟ್ ಅನ್ನ ನೀವು ಮಾಡೋಕೆ ಹೋಗ್ಬೇಡಿ ಯೂಟ್ಯೂಬ್ ಅಲ್ಲಿ. ಸೊ ಮಾಡ್ತು ಅಂದ್ರೆ ಚಾನಲ್ ಅಂತೂ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತಾರೆ. ವಾಪಸ್ ನಿಮಗೆ ನೀವು ಚಾನಲ್ ಕೂಡ ಕ್ರಿಯೇಟ್ ಮಾಡೋಕೆ ಆಗೋದಿಲ್ಲ, ಲೈಫ್ ಟೈಮ್ ಆಗಿರುತ್ತೆ. ಇನ್ನು ಹಾಗಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ನ ಬಳಸ್ಕೊಂಡ್ಬಿಟ್ಟು ನಾವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದಾ? ಹೌದು, ಕ್ರಿಯೇಟ್ ಮಾಡ್ಬೋದು. ಯಾವಾಗ ಪ್ರಾಬ್ಲಮ್ ಆಗುತ್ತೆ? ಅಲ್ಲಿ ಮಿನಿಮಮ್ ನೀವು AI ನ ಬಳಸ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಮ್ಯಾನ್ಯುವಲಿ ಆಗಿ ನೀವು ಏನಾದ್ರೂ ವರ್ಕ್ ಮಾಡಿರ್ಬೇಕು ಆ ವಿಡಿಯೋ ಮೇಲೆ. ಅವಾಗ ಮಾತ್ರ ನಿಮಗೆ ಏನು ಸಮಸ್ಯೆ ಆಗೋದಿಲ್ಲ. ಎಲ್ಲಾನು ಕೂಡ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋನೇ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ AI ವೈಸ್ನೇ ಹಾಕೊಂಡು ಆಯ್ತಾ, ಪ್ರತಿಯೊಂದು ಕೂಡ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಸ್ಕೊಂಡ್ಬಿಟ್ಟು ನೀವೇನಾದ್ರೂ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮಗೆ ಡಿಲೀಟ್ ಆಗುವಂತ ಚಾನ್ಸಸ್ ಇರುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್. ಯಾಕಂದ್ರೆ ಬಿಕಾಸ್ ಅಲ್ಲಿ ನಿಮಗೆ ಏನು ಕೂಡ ನಿಮ್ಮ ಒಂದು ಹ್ಯೂಮನ್ ಎಫರ್ಟ್ ಏನು ಕೂಡ ಇರೋಲ್ಲ. ಹಾಗಂದ್ರೆ ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ಡಿಲೀಟ್ ಆಗೋದು ಯಾವ ತರದ ಕಂಟೆಂಟ್ ನ ನಾವು ಮಾಡಬೇಕು ಅಂತ ಅಂದ್ರೆ ಒಂದೇದ್ದು. ಸೊ ನಾನು ಯಾವ ತರ ಕಂಟೆಂಟ್ ಕೊಡ್ತಾ ಇದ್ದೇನಲ್ವಾ, ಈಗ ನಿಮಗೆ ಈ ಒಂದು ಟಾಪಿಕ್ ಇಂದು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ನಾನು. ಓಕೆ, ಸೊ ನೀವು ಕೂಡ ಆ ಒಂದು ಈ ತರ ವಿಡಿಯೋನ ಮಾಡ್ಬೋದು, ಅಥವಾ ಕುಕಿಂಗ್ ವಿಡಿಯೋ ಮಾಡ್ಬೋದು, ಬ್ಲಾಗಿಂಗ್ ಮಾಡ್ಬೋದು, ಆಯ್ತಾ, ಗೇಮಿಂಗ್ ಮಾಡ್ಬೋದು, ಇನ್ನು ಹಲವಾರು ಬರುತ್ತೆ. ಆಯ್ತಾ, ನಿಮ್ಮ ಕಂಟೆಂಟ್ ಯಾವ್ದು ನಿಮಗೆ ಕಂಟೆಂಟ್ ಇಷ್ಟ ಆಗುತ್ತೋ ಆ ಕಂಟೆಂಟ್ ನ ನೀವು ತಗೊಂಡ್ಬಿಟ್ಟು ವಿಡಿಯೋನ ಮಾಡ್ಬೋದು. ಬಟ್ ನಿಮ್ಮ ಓನ್ ಎಫರ್ಟ್ ಇರಬೇಕು, ಆಯ್ತಾ, ಅಂತ ಕಂಟೆಂಟ್ ನೀವು ಮಾಡಿ. ಅದರಲ್ಲಿ ನಿಮಗೆ ಯೂಟ್ಯೂಬ್ ಆದಷ್ಟು ಹೆಚ್ಚು ಜನರಿಗೆ ರೀಚ್ ಮಾಡಿಸುವಂತ ಕಂಟೆಂಟ್ ಬಂದ್ಬಿಟ್ಟು ಎಜುಕೇಶನಲ್ ಕಂಟೆಂಟ್. ಆಯ್ತಾ, ನೀವು ಜನಗಳಿಗೆ ಏನಾದ್ರೂ ಒಂದು ಎಜುಕೇಟ್ ಮಾಡ್ಬೇಕು. ಹಾಗಂತಂದ್ರೆ ಕೇವಲ ಎಜುಕೇಶನ್ ಬಗ್ಗೆನೇ ವಿಡಿಯೋ ಮಾಡ್ಬೋದಾ? ಆ ತರ ಅಲ್ಲ. ಈಗ ಫೋಟೋ ಎಡಿಟಿಂಗು, ವಿಡಿಯೋ ಎಡಿಟಿಂಗು, ವಿಜುವಲ್ ಎಫೆಕ್ಟ್ ವಿಡಿಯೋಸ್ನ ಯಾವ ತರ ಕ್ರಿಯೇಟ್ ಮಾಡೋದಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಆ ತರದ್ದು ನೀವೆಲ್ಲ ಟ್ಯುಟೋರಿಯಲ್ಸ್ ಅಂತ ಕರಿತೀವಿ ನಾವು. ಎಜುಕೇಶನಲ್ ಕಂಟೆಂಟ್ ರಿಲೇಟೆಡ್ ಬರುತ್ತೆ ಟ್ಯುಟೋರಿಯಲ್ಸ್. ಸೊ ಇಂಥದ್ದೆಲ್ಲ
ವಿಡಿಯೋಸ್ ತುಂಬಾ ಅಂದ್ರೆ ತುಂಬಾ ಯೂಟ್ಯೂಬ್ ಜನಗಳಿಗೆ ತೋರಿಸುತ್ತೆ ಅಂಡ್ ಜನಗಳು ಕೂಡ ಅಂತ ವಿಡಿಯೋಸ್ನ ತುಂಬಾ ಲೈಕ್ ಮಾಡ್ತಾರೆ. ಸೊ ಅಂತ ಕಂಟೆಂಟ್ ಅನ್ನ ನೀವು ಮಾಡಿ. ಇನ್ನು ಮುಂದೆ ಬರುವಂತ ವಿಡಿಯೋಸ್ ನಲ್ಲಿ ನಾನು ನಿಮಗೆ ಫೋಟೋಗ್ರಫಿ ವಿಡಿಯೋಗ್ರಫಿಯಲ್ಲಿ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಯೂಟ್ಯೂಬ್ ನಮಗೆ ಮೇನ್ 4 ರೂಲ್ ಹೇಳುತ್ತೆ ಆಯ್ತಾ. ಏನು ಆ 4 ರೂಲ್ ಅಂತ ಅಂದ್ರೆ, ಒಂದೇದು ನೀವು ಏನ್ ಜನಗಳಿಗೆ ಕಂಟೆಂಟ್ ಕೊಡ್ತೀರ ನೋಡಿ ಅದು ಒರಿಜಿನಲ್ ಆಗಿರ್ಬೇಕು ಆಯ್ತಾ. ಇನ್ನು ಎರಡನೇ ಪಾಯಿಂಟು, ಜನಗಳಿಗೆ ನೀವು ವ್ಯಾಲ್ಯೂ ಕೊಡುವಂತ ಕಂಟೆಂಟ್ ನ ಕೊಡಬೇಕು. ಓಕೆ. ಇನ್ನು ಮೂರನೇದು, ನಿಮ್ಮ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿರ್ಬೇಕು ಆಯ್ತಾ. ಯಾವುದೇ ತರಹದ ನೀವು ನಿಮ್ಮ ವಾಯ್ಸ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ನೀವು ಕೊಡ್ತು ಅಂದ್ರೆ ಅಲ್ಲೂ ಕೂಡ ನಿಮಗೆ ಸ್ಟ್ರೈಕ್ಸ್ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ನು ನೀವು ನೆಕ್ಸ್ಟ್ ಒಂದೇ ಟೆಂಪ್ಲೇಟ್ ಅಲ್ಲಿ ಆಯ್ತಾ, ಒಂದೇ ಟೈಪ್ ನೀವು ವಿಡಿಯೋಸ್ ಮಾಡುವ ಅಂದ್ರೆ ನಿಮ್ಮ ಕಂಟೆಂಟ್ ರಿಲೇಟೆಡ್ ವಿಡಿಯೋ ಮಾಡ್ತಿರ್ತಾರ, ಪ್ರತಿಯೊಂದು ವಿಡಿಯೋನು ಕೂಡ ನೀವು ಸೇಮ್ ಆಯ್ತಾ ಸೇಮ್ ಸ್ಟೈಲ್ ಅಲ್ಲೇ ಮಾಡಿದ್ರು ಕೂಡ ನಿಮಗೆ ಅದು ಇನ್ಅಥೆಂಟಿಕ್ ಕಂಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋನು ಕೂಡ ನೀವು ಡಿಫ್ರೆಂಟ್ ಆಗಿ ಟ್ರೈ ಮಾಡಿ. ಸೊ ಅಲ್ಲಿಂದ ನಿಮ್ಗೆ ಏನಾಗುತ್ತೆ, ಆರಾಮಾಗಿ ನೀವು ಯೂಟ್ಯೂಬ್ ಅಲ್ಲಿ ರೀಚ್ ಆಗ್ಬೋದು. ಓಕೆ. ಸೊ ಒಂದೇ ಟೈಪ್ ಎಲ್ಲ ವಿಡಿಯೋ ಮಾಡಕ್ ಹೋಗ್ಬೇಡಿ, ಅಂದ್ರೆ ಕಂಟೆಂಟ್ ಅದೇ ಇರಲಿ, ಕಂಟೆಂಟ್ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ತಮ್ನೇಲ್ ಪ್ರತಿಯೊಂದು ವಿಡಿಯೋಕ್ಕೂ ನೀವು ಹೊಸ ತಮ್ನೇಲ್ ಮಾಡೋದನ್ನ ಕಲಿತ್ಕೊಳ್ಳಿ ಆಯ್ತಾ. ವಿಡಿಯೋ ಎಡಿಟಿಂಗ್ ನ ಪ್ರತಿಯೊಂದು ವಿಡಿಯೋಕ್ಕೂ ಸ್ವಲ್ಪ ಚೇಂಜಸ್ ಇರಲಿ ಆಯ್ತಾ. ನಿಮ್ಮ ಎಕ್ಸ್ಪ್ಲನೇಷನ್ ಸ್ಟೈಲ್ ಬಂದ್ಬಿಟ್ಟು ನಿಮಗೆ ಚೇಂಜಸ್ ಇರಲಿ. ಸೊ ಈ ತರ ನೀವು ಒಂದೊಂದನ್ನ ನೀವು ಪ್ರತಿಯೊಂದು ವಿಡಿಯೋಕ್ಕೂ ಚೇಂಜ್ ಮಾಡ್ತಾ ಬನ್ನಿ. ಸೊ ಈ ತರ ಬಂದಾಗ ನಿಮ್ಗೆ ಯಾವುದೇ ತರದ ಸ್ಟ್ರೈಕ್ ಕೊಡುವಂತದ್ದು ಏನು ಕೂಡ ನಿಮಗೆ ಸಮಸ್ಯೆ ಆಗೋದಿಲ್ಲ. ಆರಾಮಾಗಿ ನೀವು ಯೂಟ್ಯೂಬ್ ಅಲ್ಲಿ ರೀಚ್ ಆಗ್ತೀರಾ. ಓಕೆ. ಹೋಪ್ಫುಲ್ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಗೈಸ್. ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಇವಾಗಲೇ ಲೈಕ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿರುವಂತ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂಡ್ ಯೂಸ್ಫುಲ್ ಕಂಟೆಂಟ್ ನಾನು ನಿಮಗೆ ಕೊಡ್ತಾ ಇರೋದು. ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ, ಮಿಸ್ ಮಾಡ್ಕೊಂಡು ಹೋಗ್ಬಿಡಿ ಗೈಸ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಸೋ ಮಚ್.